ನಮಸ್ಕಾರ ಫ್ರೆಂಡ್ಸ್, ನಾನು ಶುಭ ಮಾತಾಡ್ತಾ ಇದ್ದೀನಿ ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬೆಳಗ್ಗೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ದಿನ ಭೀಮನ ಅಮಾವಾಸ್ಯೆ ಆಗಿರೋದ್ರಿಂದ ನಮ್ಮ ಹಸ್ಬೆಂಡ್ ಪಾದಕ್ಕೆ ಪೂಜೆ ಮಾಡಬೇಕು ಅಂತ ಹೇಳಿ ಬೆಳಗ್ಗೆನೇ ರೆಡಿಯಾಗಿದ್ದೆ. ನಾನು ಪೂಜೆ ಮಾಡ್ತಾ ಇರೋದು 6 ಆಗಿತ್ತು. ಹಾಗಾಗಿ ಬೇಗನೆ ಎದ್ಬಿಟ್ಟು ಇವಾಗ ಪೂಜೆ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ಮಕ್ಕಳೆಲ್ಲ ಮಲ್ಕೊಂಡಿದ್ರು, ನಮ್ಮ ಮನೆಯವರು ಕೂಡ ಮಲ್ಕೊಂಡಿದ್ರು. ಅವ್ರು ಎದ್ದೇಳೋದ್ರೊಳಗೆ ಪೂಜೆ ರೆಡಿ ಮಾಡಿಕೊಂಡ್ರೆ ನೆಕ್ಸ್ಟು ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸ್ಬಿಟ್ಟು ಪೂಜೆ ರೆಡಿ ಮಾಡ್ಬೋದು ಅಂತ ಇವಾಗ ರೆಡಿ ಮಾಡ್ಕೊತಾ ಇದ್ದೀವಿ. ಫ್ರೆಂಡ್ಸ್, ಇವತ್ತು ಭೀಮನ ಅಮಾವಾಸ್ಯೆ ಆಗಿರೋದ್ರಿಂದ ನಮ್ಮ ಮನೆಯವರಿಗೆ ಪೂಜೆ ಮಾಡಬೇಕಂತ ಹೇಳಿ ರೆಡಿ ಮಾಡ್ಕೊಂಡಿದ್ದೀನಿ. ಅರಿಶಿನ ಕುಂಕುಮ ದೀಪ, ಕೈಗೆ ಹಾಗೆ ರಕ್ಷೆ ಕಟ್ಟಬೇಕಂತ ಹೇಳಿ ಈಗ ರೆಡಿ ಮಾಡ್ಕೊಂಡಿದ್ದೀನಿ. ಹೂವೆಲ್ಲನ ದೀಪ ಒಂದು ಹಚ್ಚಬೇಕು. ನಮ್ಮ ಮನೆಯವರು ಇವಾಗ ರೆಡಿ ಆಗ್ತಾರೆ. ಹಾಗಾಗಿ ನಾನಿವಾಗ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಪೂಜೆ ಮಾಡೋದಕ್ಕೆ ಅಂತ. ನಮ್ಮ ಪಾಪು ಒಂದು ಕಡೆ ಸುಮ್ಮನಿರ್ತಾ ಇಲ್ಲ. ಹಾಗಾಗಿ ಅವನು ತೀಟೆ ಆಡ್ತಾ ಇದ್ದಾನೆ. ಅವನು ಎಲ್ಲಿಟ್ಟರು ಏನು ಸಾಮಾನು ಬಿಡ್ತಾ ಇಲ್ಲ, ಎಲ್ಲ ಎಳ್ದಾಗ್ತಿದೆ. ಫ್ರೆಂಡ್ಸ್, ಇನ್ನು ನಾನು ಕೂಡ ಈ ರೀತಿ ರೆಡಿಯಾಗಿದ್ದೀನಿ. ನೋಡಿ ಹೇಗಿದೆ ಅಂತ. ಸಿಂಪಲ್ಲಾಗಿ ಸೀರೆ ಹಾಕ್ಕೊಂಡು ಇವತ್ತು ರೆಡಿಯಾಗಿದ್ದೀನಿ. ಇನ್ನು ನಮ್ಮ ಪಾಪು ಬಿಡ್ತಾನೇ ಇಲ್ಲ, ಅವನು ಹೇಳ್ತಾ ಇದ್ದಾನೆ. ನೋಡಿ, ಪಿಂಕ್ ಕಲರ್ ಸ್ಯಾರಿ ಡಬಲ್ ಕಲರ್ ಇದೆ, ತುಂಬ ಚೆನ್ನಾಗಿದೆ. ನೋಡಿ, ನಮ್ಮ ಪಾಪು ಬಿಡ್ತಾನೆ ಇಲ್ಲ, ಅವನು ಹಿಡ್ಕೊಂಡು ಆಟ ಆಡ್ಕೊಂಡು ಬರ್ತಿದ್ದಾನೆ. ಹಾಯ್ ಶಿನಿ, ಹಾಯ್ ಹಾಯ್ ಹಾಯ್. ಅವನಿಗೆ ಅಮಾವಾಸ್ಯೆ ಆಗಿರೋದ್ರಿಂದ ಸ್ನಾನವನ್ನು ಮಾಡಿಸಿದ್ದೀನಿ. ಬಟ್ಟೆ ಹಾಕಿದ್ದೀನಿ, ಹಾಗೇನು ಸಿಂಪಲ್ಲ ರೆಡಿ ಮಾಡಿದ್ದೀನಿ ಅವನಿಗೆ. ಇವಾಗ ನಮ್ಮ ಮನೆಯವರು ರೆಡಿ ಆಗ್ತಾ ಇದ್ದಾರೆ. ಹಾಗಾಗಿ ಅವ್ರು ರೆಡಿ ಆಗಿಬಿಟ್ಟು ಕೂತ್ಕೊಂಡ್ಮೇಲೆ ನಾನು ಪೂಜೆ ರೆಡಿ ಮಾಡ್ತೀನಿ. ಹೆಣ್ಮಕ್ಳಿಗೆ ಯಾವುದಾದ್ರೂ ಹಬ್ಬ ಅಂದರೆ ತುಂಬಾ ಖುಷಿಯಾಗುತ್ತೆ. ಅದರಲ್ಲೂ ಪೂಜೆ ಏನಾದರೂ ಮನೇಲಿ ಇರುತ್ತಲ್ವ, ಅದು ಅಂದರೆ ತುಂಬಾ ಇಷ್ಟ ಆಗುತ್ತೆ ಈ ರೀತಿ ರೆಡಿ ಆಗೋದು ಅಂತಂದರೆ. ನನಗೂ ಅಷ್ಟೇ, 3 ಮಕ್ಕಳಿದ್ರೂ ನನಗೆ ಕೆಲಸಗಳು ಜಾಸ್ತಿ ಅನಿಸೋದಿಲ್ಲ. ಸ್ವಲ್ಪ ಬೇಗನೆ ಎದ್ದುಬಿಟ್ಟು ಎಲ್ಲ ಕೆಲಸನೂ ಮುಗಿಸ್ಕೊಂಡು ಮಕ್ಕಳನ್ನು ಕೂಡ ರೆಡಿ ಮಾಡಿಕೊಂಡು ನಾನು ಕೂಡ ಈ ರೀತಿ ರೆಡಿಯಾಗಿದ್ದೀನಿ ಸೀರೆ ಹಾಕ್ಕೊಂಡು. ಇನ್ನು ಸೀರೆ ಡೈಲಿ ಯೂಸ್ ಮಾಡೋದಕ್ಕಾಗಲ್ಲ, ಯಾಕಂದರೆ ಮಕ್ಕಳಿರೋದ್ರಿಂದ ಹಾಕೋದಕ್ಕಾಗಲ್ಲ. ತಟ್ಟೆ ಇಕ್ಲ, ಹಂಗೆ ಬೇಡಲ್ಲ ತಟ್ಟೆ ಇಕ್ಲ. ಜಾಸ್ತಿ ಇಟ್ಬೇಡ. ಹೋಗುತ್ತೆ ಕಾಯಿ ತಂದಿದ್ದೀನಲ್ಲ ಸುಮ್ಮನೆ ಜೋಡಿಸ್ಕ. ಚಿನ್ನ ಒಂದು ನಿಮಿಷನೂ ಸುಮ್ಮನೆ ಇರಲ್ಲ. ಇನ್ನು ನಮ್ಮ ಹಸ್ಬೆಂಡ್ಗೆ ಒಂದು ಕಡೆಯಿಂದ ಫೋನೆಲ್ಲ ಬರ್ತಾನೆ ಇದ್ವು ಆಫೀಸಿಂದನ. ಹಾಗಾಗಿ ಅವರು ಮಾತಾಡ್ಕೊಂಡೇನ ಪೂಜೆನ ಮಾಡ್ಕೊತಾಯಿದ್ರು. ನಾನು ಸೌಂಡ್ ಮಾಡ್ತೀನಿ ಅಂತೇಳಿ ಫೋನಲ್ಲಿ ಮಾತಾಡೋದಕ್ಕಾಗಲ್ಲ ಅಂತೇಳಿ ಅವರು ಸ್ಟಾಪ್ ಮಾಡು ಅಂತಾಯಿದ್ರು. ಬಟ್ ಆವಾಗಲೇ ಟೈಮ್ ಆಗಿತ್ತು, 11 ಗಂಟೆ ಆಗಿತ್ತು. ಹಾಗಾಗಿ ಪಾಪ ಮಲಗಿಸ್ಬೇಕಾಗಿತ್ತು ಅಂತೇಳಿ ಬೇಗನೆ ಪೂಜೆ ಮುಗಿಸೋಣ ಅಂತೇಳಿ ನಾನು ಅವ್ರು ಮಾತಾಡ್ಕೊತ ಇರಲಿ, ನಾನು ಪೂಜೆ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ತೆಂಗಿನಕಾಯಿ ಒಂದು ಹೊಡೆದ್ಬಿಟ್ಟು ಪೂಜೆನ ಇವಾಗ ಶುರು ಮಾಡಿದ್ದೀನಿ. ಅರಿಶಿನ ಕುಂಕುಮ ಎಲ್ಲ ಪಾದಕ್ಕೆಲ್ಲ ಇಟ್ಟು ಹೂವು ಹಾಕ್ಬಿಟ್ಟು ತೆಂಗಿನಕಾಯಿ ಹೊಡೆದು ಪೂಜೆ ಮಾಡಿದ್ದೀನಿ. ಇನ್ನು ನನ್ನ ಮಗ ಒಂದು ಕಡೆ ಸುಮ್ಮನೆ ಕೂರ್ತಾ ಇರಲ್ಲ, ನಮ್ಮ ಹಸ್ಬೆಂಡ್ ಎತ್ಕೊಂಡಿದ್ರು. ಇನ್ನು ನೆಲಕ್ಕೆ ಬಿಟ್ಟಿದ್ರೆ
ಅದೆಲ್ಲ ಬೆಂಕಿಯೆಲ್ಲ ಇಟ್ಕೊಳ್ಳೋದಕ್ಕೆ ಬರ್ತಾನೆ ಅಂತೇಳಿ ನಾನು ಹಾಗೆ ಇಟ್ಕೊಂಡೆ ಪೂಜೆ ಮಾಡ್ತಾಯಿದ್ದೆ. ಇನ್ನು ಪಾದ ಪೂಜೆ ಇವಾಗ ಮಾಡ್ತಾಯಿದ್ದೀನಿ. ಸೊ ಇದಾದಮೇಲೆ ನಾವು ತಿಂಡಿ ಏನು ಮಾಡ್ಕೊಂಡಿರಲಿಲ್ಲ, ತಿಂಡಿನೂ ಮಾಡಬೇಕಾಗಿತ್ತು. ದೋಸೆ ಮಾಡಿ ಚಟ್ನಿ ಮಾಡಿದೆ, ಹಾಗಾಗಿ ಪೂಜೆ ಮುಗಿಸ್ಕೊಂಡು ತಿಂಡಿ ಮಾಡೋಣ ಅಂತೇಳಿ ಬೇಗನೆ. ಸೊ ಬೆಳಗ್ಗೆ ಎದ್ದಿದ ತಕ್ಷಣವೇ ನಾನು ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೆ. ನಮ್ಮ ಮನೆಯವ್ರಿಗಷ್ಟೇ ಪಾದ ಪೂಜೆ ಮಾಡೋದು ಮಾತ್ರ ಇತ್ತು. ಒಳಗಡೆ ದೀಪದ ಪೂಜೆ ಎಲ್ಲ ಮುಗಿಸ್ಕೊಂಡು ಈಚೆ ಇವಾಗ ಪೂಜೆ ಮಾಡ್ತಾ ಇರೋದು. ಇನ್ನು ಮನೆ ಬಾಗಿಲಲ್ಲಿ ಕೂಡ ಒಳಗಡೆಯಿಂದ ಎಲ್ಲ ಪೂಜೆ ಮಾಡಿ ರೆಡಿ ಮಾಡಿದ್ದಾಗಿತ್ತು. ಸೊ ಇವರೊಬ್ಬರಿಗೆ ಪೂಜೆ ಮಾಡಿಬಿಟ್ಟು ಇವಾಗ ರೆಡಿ ಮಾಡ್ತಾಯಿದ್ದೀನಿ. ಸೊ ನೋಡಿ ಯಾವ ರೀತಿಯಾಗಿದೆ. ಇವಾಗ ಕೈಗೆ ಕಂಕಣ ಇದನ್ನು ಬರುತ್ತಲ್ಲ, ಹೂವನ್ನು ಕಟ್ಕೊತಾ ಇದ್ದೀವಿ. ರಕ್ಷಾ ಇದು ರಕ್ಷಾ ಅಂತೇಳಿ ಕಟ್ಕೊತಾ ಇರೋದು ಹೂವಿನಿಂದ. ಸೊ ತುಂಬ ಒಳ್ಳೆಯದು ಈ ರೀತಿ ಮಾಡೋದ್ರಿಂದ ಹೆಣ್ಮಕ್ಳಿಗೆ. ಸೊ ಯಾವುದಾದ್ರೂ ತೊಂದರೆಗಳು, ಕಷ್ಟ ಸುಖಗಳು ಎಲ್ಲ ಇರೋದೆಲ್ಲನ ಈ ಅಮಾವಾಸ್ಯೆ ದಿನ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಸೊ ನಾನು ಕೂಡ ವರ್ಷ ಈ ರೀತಿ ಮಾಡ್ತಾನೇ ಇರ್ತೀನಿ. ಸೊ ಲಾಸ್ಟ್ ಟೈಮು ಮಾಡೋಕ್ಕಾಗಿರಲಿಲ್ಲ, ನಾನು ಈ ವರ್ಷನ ಮಾಡ್ತಾಯಿದ್ದೀನಿ. ಹೆಣ್ಮಕ್ಳಿಗೆ ಇದ್ದೇ ಇರುತ್ತಲ್ಲ, ಒಂದೊಂದು ಪ್ರಾಬ್ಲಮ್ ಇರೋದ್ರಿಂದ ಒಂದೊಂದು ವರ್ಷ ಮಾಡೋದಕ್ಕಾಗಲ್ಲ. ಸೊ ಈ ವರ್ಷ ನಾನು ಫುಲ್ ಖುಷಿಯಾಗಿ ಆರಾಮಾಗಿ ಮಾಡ್ತಾಯಿದ್ದೀನಿ. ಮಗನೂ ಆಗಿದೆ ಅಲ್ವಾ, ಸೊ ಹಾಗಾಗಿ ಇವಾಗ ಅವ್ನು ಚಿಕ್ಕ ಹುಡುಗ ಇರೋದ್ರಿಂದ ಅವ್ನು ಎತ್ಕೊಂಡೇ ಮಾಡಬೇಕಾಗಿದೆ. ಲಾಸ್ಟ್ ಇಯರು ಅವನು ಇರಲಿಲ್ಲ ಅಷ್ಟೊಂದು. ನನ್ನ ಮಗಳು, ಎರಡನೇ ಮಗಳು ಇದ್ಲು, ಹಾಗಾಗಿ ಅವ್ರನ್ನ ಕೂಡ ಎತ್ಕೊಂಡೇ ಮಾಡಬೇಕಾಗಿತ್ತು. ಹಾಗಾಗಿ ಈ ವರ್ಷ ಲಾಸ್ಟ್, ನೆಕ್ಸ್ಟ್ ಇಯರ್ ದೊಡ್ಡನಾಗ್ತಾನೆ ಅಷ್ಟರಲ್ಲಿ ಆರಾಮಾಗಿ ಪೂಜೆ ಮಾಡ್ಬೋದು. ಈ ಒಂದು ವರ್ಷ ಕಷ್ಟ ಕೊಡ್ತಾನೆ ಸ್ವಲ್ಪ ಅಷ್ಟೇ. ನೋಡಿ ಕೈಗೆ ಹೂವು ಕಟ್ಟೋಕ್ಕೂ ಬಿಡ್ತಿರಲಿಲ್ಲ, ಹೂವು ಎಲ್ಲ ಕಿತ್ತಾಕ್ತಾಯಿದ್ದ. ಹಾಗೇ ನಮ್ಮ ಮನೆಯವ್ರ ಕೈಲಿ ಕಟ್ಟಿದ ತಕ್ಷಣವೇ ಕಿತ್ತಾಕ್ಬಿಟ್ಟಿದ್ದ. ನನ್ನ ಕೈಲಿ ಹಾಗೆ ಕೀಳಕ್ಕೆ ಬಂದ ಅಷ್ಟರಲ್ಲಿ ನಮ್ಮ ಮನೆಯವ್ರು ಹಿಡ್ಕೊಂಡಿದ್ರು. ಇನ್ನು ಅವ್ರಿಗೆ ಇನ್ನೊಂದು ಹೂವು ಇತ್ತಲ್ವ, ಅದನ್ನು ಕಟ್ತೀನಿ ಹಿಡ್ಕೊ ಅಂತ ಹೇಳಿದೆ. ಇಲ್ಲ ಬೇಡ ಬಿಡಿದೆ ಸಾಕು ಅಂತೇಳಿ ಅಡ್ಜಸ್ಟ್ ಮಾಡ್ಕೊತಾಯಿದ್ರು. ನನ್ನ ಪಾಪಗೊಂದು ಅಂತೇಳಿ ಅವನಿಗೆ ಮಾಡಿದ್ದೆ. ಅವನಿಗೇನು ಬೇಡ ಬಿಡು ಅಂತೇಳಿ ಸುಮ್ಮನೆ ಆದರು. ಇನ್ನೇನು ಮಲ್ಕೊತಾನಲ್ವ, ಸೊ ಅವನಿಗೆ ತೊಂದರೆ ಆಗುತ್ತೆ, ಕೈಯೆಲ್ಲ ಕಟ್ಟೋದೆಲ್ಲ ಏನು ಬೇಡ ಅಂತ ಹೇಳ್ಬಿಟ್ಟು ಅವ್ನು ಆರಾಮಾಗಿರಲಿ ಅಂತ ಅವನಿಗೇನು ಕಟ್ಟಿರಲಿಲ್ಲ ಕೈಗೆ. ಸೊ ಜಾಸ್ತಿ ಕುಂಕುಮ ಇಡಂಗಿನ ನಾನು ಇರ್ತೀನಿ. ಒಂದೇ ಒಂದಕ್ಕೆ ಅಷ್ಟೇ ಸಾಕು. ಎಲ್ಲಿ ಬಿಡು ಹೇಳ್ತಾಳು. ಸೊ ಇವಾಗ ಪೂಜೆ ಎಲ್ಲ ಮುಗೀತು. ನಮ್ಮ ಮನೆಯವ್ರ ಹತ್ರ ಅಕ್ಷತೆ ಕಾಳು ಹಾಕಿಸ್ಕೊಂಡು ಆಶೀರ್ವಾದ ತಗೊಂಡಿದ್ದೀನಿ. ಮತ್ತು ಅರಿಶಿನ ಕುಂಕುಮ ಕೂಡ ಇಡಿಸ್ಕೊಂಡು ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಕೊಡಿ. ಹಾಗೆ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ವಾಚ್ ಮಾಡೋದಕ್ಕಾಗಿ ಧನ್ಯವಾದಗಳು.